ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿಮಗೆಲ್ಲರಿಗೂ ಕೂಡ ಒಂದು ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಶೇರ್ ಮಾಡ್ಕೊಡ್ರಿ ಅಂತ ಹೇಳ್ತಾ, ಒಳ ಮೀಸಲಾತಿ ಜಾರಿಯಾದ ತಕ್ಷಣ ನಮಗೆ ತುಂಬ ನೇಮಕಾತಿಗಳಿವೆ. ಹೌದಾ? ಹೊಸ ಹೊಸ ನೇಮಕಾತಿಗಳು ಏನಾಗಿದೆ ಅಂತ ಕೇಳಿದ್ರೆ ನೇಮಕ ಆಗ್ತವೆ. ಈ ಸಾವಿರಾರು ಹುದ್ದೆಗಳು ಅದು ಯಾವ ಅಂತ ಕೇಳಿದ್ರೆ SDA ಮತ್ತು FDA. ನಿಮ್ಗೆ ಗೊತ್ತಿರಲಿ, 2021ರಲ್ಲಿ ಈ ಒಂದು ನೇಮಕಾತಿ ಪರೀಕ್ಷೆ ನಡೆದಿತ್ತು. 2021ರಾಗ, ಯಾಕಂದ್ರೆ 20ರಲ್ಲಿ ಲಾಕ್ಡೌನ್ ಆಗಿತ್ತು, 21ರಲ್ಲಿ ಈ ಪರೀಕ್ಷೆ ನಡೆದಿತ್ತು. ಅದಾದ ಬಳಿಕ ಯಾವುದೇ ಹುದ್ದೆಗಳನ್ನು ಇದು ನಡೆಸಿರಲಿಲ್ಲ. ಹೌದಾ? ಹಾಗಾಗಿ 2021ರಲ್ಲಿ ನಡೆದಿರ್ತಕ್ಕಂಥ SDA FDA ವಾಪಸ್ ನಮಗೆ ಒಳ ಮೀಸಲಾತಿ ಜಾರಿಯಾದ ತಕ್ಷಣ ಏನಂತ ಕೇಳಿದ್ರೆ ಎಕ್ಸಾಮ್ ಇದೆ ಅನ್ನೋದು. ಇದು ನೇಮಕಾತಿ ಕನ್ಫರ್ಮ್ ಆಗತ್ತೆ. SDA FDA ನಿಮ್ಗೆ ಗೊತ್ತೈತೆ ಆಲ್ರೆಡಿ. ಜಿಲ್ಲಾ ಆಫೀಸ್ನಲ್ಲಿದೆ, ಹೌದಾ? ತಾಲೂಕು ಆಫೀಸ್ನಲ್ಲಿರುತ್ತೆ. ಸೊ ಸುಮಾರು ನೇಮಕಾತಿಗಳು SDA FDA ಇರ್ತಾವ ಅಂತ. ಇನ್ನು ಅಗ್ನಿಶಾಮಕ ಇಲಾಖೆಯಲ್ಲಿ ಫೈರ್ ಸ್ಟೇಷನ್ ಆಫೀಸರ್ ಅಂತೇಳಿ ಸೈನ್ಸ್ ಬೇಸ್ಡ್ ಇರುತ್ತೆ. ಸೊ ಅವ್ರಿಗೆ ಏನಂತ ಕೇಳಿದ್ರೆ 66 ಹುದ್ದೆಗಳು. ಇನ್ನು ಒಟ್ಟಾರೆ 1488 ಹುದ್ದೆಗಳು ನೇಮಕ ಆಗ್ತವೆ. ನಿಮಗೆ ಕಾನ್ಸ್ಟೇಬಲ್ ಇರುತ್ತೆ. ಯಾವುದು ಅಂತ ಕೇಳಿದ್ರೆ ಅಗ್ನಿಶಾಮಕ, ಅಲ್ಲಿ ಅಗ್ನಿಶಾಮಕ ಡ್ರೈವರ್ ಆಗಿರ್ಬೋದು, ಕಾನ್ಸ್ಟೇಬಲ್ ಆಗಿರ್ಬೋದು, ನಿಮಗೆ ಫಿಸಿಕಲ್ ಕೂಡ ಇರುತ್ತೆ. ಹೌದಾ? ಈ ನೇಮಕಾತಿಗಳು 100% ಆಗ್ತವೆ. ಒಳ ಮೀಸಲಾತಿ ಜಾರಿಯಾದ ತಕ್ಷಣವೇ ಈ ಹುದ್ದೆಗಳು ನೇಮಕ ಆಗುವಂಥದ್ದು. ಇನ್ನು ಸಣ್ಣ ನೀರಾವರಿ ಇಲಾಖೆಯಲ್ಲಿ AE, JE, SDA, SDAA, FDA, FDAA, ಸ್ಟೆನೋಗ್ರಾಫರ್, ಡ್ರೈವರ್, ಕುಕ್, ಪ್ಯೂನ್, ವಾಚ್ಮ್ಯಾನ್ ಸೇರಿದಂತೆ ಸಾವಿರಾರು ಹುದ್ದೆಗಳು ನೇಮಕ ಆಗ್ತವೆ. ಇದ್ಯಾವ್ದು ಕೇಳಿದ್ರೆ ವಾಟರ್ ಡಿಪಾರ್ಟ್ಮೆಂಟ್, ಸಣ್ಣ ನೀರಾವರಿ ಇಲಾಖೆಯಲ್ಲಿ ಬರೆದಿರ್ತಕ್ಕಂಥದ್ದು. ಇಂಜಿನಿಯರ್ಸಿಗಂತೂ ತುಂಬ ಜಾಬ್ಗಳು ಏನಂತ ಕೇಳಿದ್ರೆ ಕಾಲ ಆಗ್ತುವಂಥದ್ದು. ಈಗ SDA ಸೆಕೆಂಡ್ PUC ಮೇಲೆ ಇರುತ್ತೆ. ಹೌದಾ? FDA ಇದು ಡಿಗ್ರಿ ಮೇಲೆ ಇರುತ್ತೆ. ಹೌದಾ? ಸ್ಟೆನೋಗ್ರಾಫರ್ ಅಂತ ಹೇಳಿದ್ರೆ ನೀವು ಸಪ್ರೇಟಾಗಿ ಒಂದು ಕೋರ್ಸನ್ನು ಮಾಡಿರ್ಬೇಕಾಗತ್ತಿ. ಬೆರಳಚ್ಚುಗಾರ ಅಂತೇಳಿ ಒಂದು ಕೋರ್ಸನ್ನು ಮಾಡಬೇಕಾಗತ್ತಿ. ಅವರು ಕೂಡ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ನೆಕ್ಸ್ಟ್ ಏನಂತ ಕೇಳಿದ್ರೆ 265 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು 942 ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ. ಯಾಕಂತ ಕೇಳಿದ್ರೆ ಇದು 2017ರಲ್ಲಿ ನೇಮಕಾತಿ ಆಗಿತ್ತು. ಹೌದಾ? ವಾಪಸ್ ಏನಂತ ಕೇಳಿದ್ರೆ ನೇಮಕಾತಿ ಆಗಿರಲಿಲ್ಲ. ಇದು ಕೂಡ 100% ನೇಮಕಾತಿ ಆಗುವಂಥದ್ದು. ಯಾಕಂದ್ರೆ ತುಂಬ ಪೋಸ್ಟ್ ಖಾಲಿ ಇವೆ. 942 ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ. ಹೌದಾ? 265 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇದೆ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರು ಸಿಲೆಬಸ್ಸು, ಆಮೇಲೆ ಕಾನ್ಸ್ಟೇಬಲ್ದು ನಾ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ನಮ್ಮ ಚಾನಲಲ್ಲಿ ಆ ವಿಡಿಯೋ ಇದೆ, ನೀವು ನೋಡ್ಬೋದು. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ದು ಮತ್ತು ಕಾನ್ಸ್ಟೇಬಲ್ದು ಸಬ್ಜೆಕ್ಟ್ ಓದಬೇಕು, ಫಿಸಿಕಲ್ ಏನಿರುತ್ತೆ ಅದನ್ನೆಲ್ಲವನ್ನು ಸಂಪೂರ್ಣವಾಗಿ ನಾವು ವಿಡಿಯೋವನ್ನು ಮಾಡಿದ್ದೇವೆ. ಆ ವಿಡಿಯೋದಲ್ಲಿ ನೀವು ವೀಕ್ಷಿಸ್ಬೋದು. ನೆಕ್ಸ್ಟ್ ಏನಂತ ಕೇಳಿದ್ರೆ HK ಭಾಗದ 5267 ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಕರ ಹಾಗೂ 820 ವಸತಿ ಶಾಲೆಗಳು ಅಂದರೆ ನಿಮ್ಮ ಮೊರಾರ್ಜಿ ಬರ್ತೈತಿ. ಹೌದ್ರಿ? ಆಮೇಲೆ ಇಂದಿರಾ ಗಾಂಧಿ ಬರ್ತೈತಿ, ಅಂಬೇಡ್ಕರ್ ವಸತಿ ಶಾಲೆಗಳು ಏನದಲ್ರಿ, RMS ಎಲ್ಲವೂ ಕೂಡ ಏನಾಗತ್ತೆ ಅಂತ ಹೇಳಿದ್ರೆ 820 HK ಭಾಗದಲ್ಲಿ ಮಾತ್ರ ಕಾಲುವಂಥದ್ದು. 5267 ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಕರು ಹಾಗೂ 820 ವಸತಿ ಶಾಲೆ, 50 ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ. ಹೌದು, ಇದು ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಆಗಬೇಕಾಯ್ತು. ಯಾಕಂತ ಕೇಳಿದ್ರೆ ಸುಮಾರು ಜನ ಕಂಪ್ಯೂಟರಲ್ಲಿ ಒಂದು ಎಜುಕೇಷನ್ ಮುಗಿಸಿರ್ತಾರೆ, ಬಟ್ ಕಾಲ್ಫಾರ್ಮ್ ಆಗ್ತಿರಲ್ಲ. ಬಟ್ ಈ ಸಲ ಮಾತ್ರ 100% ಹಾಲಾಗ್ತದೆ. ಇನ್ನು ವಸತಿ ಶಾಲೆಗಳು ಏನೇನಾಗ್ತದೆ ಅಂತ ಕೇಳಿದ್ರೆ ವಸತಿ ಶಾಲೆಯಲ್ಲಿ ಶಿಕ್ಷಕರಾಗ್ತದೆ, ಪ್ರಾಂಶುಪಾಲರು ಕೂಡ ಬರ್ತೀವಿ. ಪ್ರಾಂಶುಪಾಲರಲ್ಲಿ PG ಕಂಪಲ್ಸರಿ ಬೇಕಾಗ್ತೈತಿ. ಹೌದಾ? ಶಿಕ್ಷಕರಿಗೆ ನಡೀತೈತಿ. ಏನಂತ ಕೇಳಿದ್ರೆ BA B.Ed, BSc B.Ed ಮಾಡಿದರೆ ನಡೀತೈತಿ. ಆಮೇಲೆ ಈ ವಸತಿ ಶಾಲಾ ಶಿಕ್ಷಕರಾಗಬೇಕಾದ್ರೆ TET ಏನು ಕಂಪಲ್ಸರಿ ಅಲ್ಲ, ನೆನಪಿರಲಿ ನಿಮಗೆ. TET ಏನು ಬೇಕಾಗಿಲ್ಲ. GPS ಮಾತ್ರ TET ಬೇಕು. ಹೌದ್ರಿ? GPS ಟೈರ್ಗೆ ಮತ್ತು ಪ್ರೈಮೇರಿ ಬರುತ್ತೆ, ಪ್ರೈಮೇರಿ ಸ್ಕೂಲ್ ಟೀಚರು, ಅದಕ್ಕೆ ಮಾತ್ರ ಕಂಪಲ್ಸರಿ TET ಬೇಕು. ಹೌದ್ರಿ? ವಸತಿ ಶಾಲೆಗೆ ಯಾವುದೇ TET ಇಲ್ಲ. ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದ್ರೆ ಸೊ ನೀವು ಆಯ್ಕೆ ಆಗ್ಬೋದು. ನೆಕ್ಸ್ಟ್ ಅಲ್ಲಿ ವಸತಿ ಶಾಲೆಯಲ್ಲಿ FDA ಕಂಪ್ಯೂಟರ್ ಅಂತ ಬೇಕು, ಆಮೇಲೆ ಕಂಪ್ಯೂಟರ್ ಆಪ್ರೇಟರ್ ಬೇಕು, ಸೇರಿದಂತೆ ಹಲವಾರು ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಆಗುತ್ತೆ. ಸೊ ಅವು ಕೂಡ ಏನಾಗ್ತವೆ ಅಂತ ಕೇಳಿದ್ರೆ ಕಾಲ್ ಆಗ್ತವೆ. ವಸತಿ ಶಾಲೆ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಒಟ್ಟಾರೆಯಾಗಿ HK ಭಾಗದಲ್ಲಿ ಸುಮಾರು ಹುದ್ದೆಗಳು ಖಾಲಿ ಆಗುತ್ತವೆ. ಸುಮಾರು ಹುದ್ದೆಗಳು ಖಾಲಿ ಇವೆ. ಆದರೆ 100% ಕಾಲಾಗುವಂಥದ್ದು. ಒಳ ಮೀಸಲಾತಿ ಬೇಗನೆ ಜಾರಿಯಾದ ತಕ್ಷಣವೇ
ಈ ನೇಮಕಾತಿಗಳು ಕಾಲಾಗ್ತವೆ. ಇನ್ನು ನೆಕ್ಸ್ಟ್ ಆರ್ ಟಿ ಒದಲ್ಲಿ ಇನ್ಸ್ಪೆಕ್ಟರ್ ಇದೆ. ಮೊನ್ನೆ ಆರ್ ಟಿ ಒ ಆಲ್ರೆಡಿ ಒಂದ್ಸಲ ಕಾಲಾಗುತ್ತೆ, ಮತ್ತೂ ಕೂಡ ಏನಾಗುತ್ತೆ ಅಂತ ಕೇಳಿದ್ರೆ ಕಾಲಾಗುತ್ತೆ. ಇದು ಸೈನ್ಸ್ ಬೇಸ್ಡ್ ಅಂತ, ಹೌದಾ? ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದವರು ಮೋಸ್ಟ್ ಆಫ್ ಆರ್ ಟಿ ಒಗೆ ಆಗ್ತಾರೆ ಅನ್ನೋದು. ಅದರಲ್ಲಿ ನೆಕ್ಸ್ಟು SDA, FDA, AE, JE, ಹೌದಾ? ಮತ್ತು AEE ಎಲ್ಲ ಹುದ್ದೆಗಳು ಏನಕ್ಕಂತ ಕೇಳಿದ್ರೆ ನೇಮಕ ಆಗ್ತಾವೆ. ಎಲ್ಲ ಹುದ್ದೆಗಳು ನೇಮಕ ಆಗ್ತಾವೆ. ಹಾಗಾಗಿ ನಿಮ್ಮ ಒಂದು ಪ್ರಿಪ್ರೇಷನನ್ನು ನೀವು ಈಗಲಿಂದನೇ ಆರಂಭ ಮಾಡಿದರೆ ತುಂಬ ಸೂಕ್ತ ಅನ್ನೋದು. ಇನ್ನೊಂದು, ಈ MA BEd ಅಥವಾ PhD ಮುಗಿದಂಥವ್ರಿಗೆ ಒಂದು ಸಿಹಿ ಸುದ್ದಿ. ಯಾರಂತ ಕೇಳಿದ್ರೆ KCET ಅಥವಾ ನೆಟ್ ಎರಡರಾಗ ಒಂದು ಆಗಿರ್ಬೇಕಾ? KCET ಅಥವಾ ನೆಟ್ ಆಗಿದ್ರೆ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಲಿಜಿಬಲ್. 650 ಪೋಸ್ಟ್ ಇವೆ. ನೆಕ್ಸ್ಟು ಸ್ಟಾಫ್ ನರ್ಸ್ ಅಂತ ಬರುತ್ತೆ. 1200 ಸ್ಟಾಫ್ ನರ್ಸ್ ಇವೆ. ಸೇರಿದಂತೆ ಒಟ್ಟು 1850 ಹುದ್ದೆಗಳು ನೇಮಕ ಆಗ್ತವೆ. 650 ಅಸಿಸ್ಟೆಂಟ್ ಪ್ರೊಫೆಸರ್, ಡಿಗ್ರಿ ಕಾಲೇಜ್ ಪ್ರೊಫೆಸರು ಸೇರಿದಂತೆ 1200 ಸ್ಟಾಫ್ ನರ್ಸ್ ಸೇರಿದಂತೆ ಒಟ್ಟು 1850 ಹುದ್ದೆಗಳು ನೇಮಕ ಆಗ್ತವೆ. ಇನ್ನೊಂದು, BEd ಮುಗಿದಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಸಿಹಿ ಸುದ್ದಿ ಏನಪ್ಪ ಅಂತ ಕೇಳಿದರೆ 150 BCM ಹಾಸ್ಟೆಲ್ ವಾರ್ಡನ್. ಇದಕ್ಕೆ ಕಂಪಲ್ಸರಿ BEd ಆಗಿರಲೇಬೇಕು. ಕಂಪಲ್ಸರಿ BEd ಮುಗಿದವರಿಗೆ ಮಾತ್ರ ಇದಕ್ಕೆ ಎಲಿಜಿಬಲ್. BEd ಮುಗಿದ್ರೆ ಮಾತ್ರ BCM ಹಾಸ್ಟೆಲ್ ವಾರ್ಡನ್ ಆಗಲಿಕ್ಕೆ ಅರ್ಹತೆಯನ್ನು ಹೊಂತಾರೆ. ನಮ್ಮದು MA ಮುಗಿದೈತಿ ಆದ್ರೆ BEd ಮುಗಿದಿಲ್ಲ ಅಂದ್ರೆ ಬರೋದಿಲ್ಲ, ಹೌದಾ? BA BEd ಅಥವಾ BSc BEd ಆದರೆ BCM ಹಾಸ್ಟೆಲ್ ವಾರ್ಡನ್ಗೆ ಓದೋದು ಭಾಳ ಸೂಕ್ತ. ಇದು ಈ BCM ಹಾಸ್ಟೆಲ್ ವಾರ್ಡನ್ ಎಕ್ಸಾಮನ್ನು KPSC ನಡೆಸುತ್ತೆ. ಒಂದು ಪೇಪರ್ GK ಇದ್ದರೆ ಇನ್ನೊಂದು ಪೇಪರು ಕಮ್ಯುನಿಕೇಷನ್ ಇರುತ್ತೆ. ಇದನ್ನು ಯಾರಂತ ಕೇಳಿದ್ರೆ ಈ BEd ಮುಗಿಸಿದಂಥ ವಿದ್ಯಾರ್ಥಿಗಳು ಈಗಲಿಂದೇ ಓದೋದು ತುಂಬ ಸೂಕ್ತ ಅನ್ನುವಂಥದ್ದು. ನೆಕ್ಸ್ಟ್, 350 ಗೆಜೆಟೆಡ್ ಪ್ರೊಫೆಸರ್ KS ಹುದ್ದೆಗಳು ನೇಮಕ ಆಗುತ್ತೆ. ಮೊನ್ನೆ ಆಲ್ರೆಡಿ 384 ಪೋಸ್ಟ್ ಆಗಿದೆ. ಈ 350 ಮತ್ತೊಂದು ಸಲ KS ಕಾಲ್ಫರ್ ಆಗುತ್ತಾ. ಯಾರು KS ಆಗಬೇಕು ಅಂದ್ಕೊಂಡ್ರಿ ಅವರು ಇವಾಗಲಿಂದನೇ ಏನು ಮಾಡ್ರಿ ಅಂತ ಕೇಳಿದ್ರೆ ಓದಲಿಕ್ಕೆ ಪ್ರಾರಂಭ ಮಾಡಿ. KPSCಯಿಂದ ಸಾವಿರಾರು ಹುದ್ದೆಗಳು ಮತ್ತೆ ನೇಮಕ ಆಗ್ತವೆ. KPSCಯಿಂದ ಯಾವ ನೇಮಕ ಅಂತ ಕೇಳಿದ್ರೆ BBMP, ಆಮೇಲೆ ನಮಗೆ ಪೌರಾಡಳಿತ, ಸುಮಾರು ಹುದ್ದೆಗಳು ಖಾಲಿ ಅವ. ಅಲ್ಲಿ ಅಂತ ಕೇಳಿದ್ರೆ ಈ ನೇಮಕಾತಿಗಳು ಆಗ್ತವೆ. KE ಇಂದ ನೇಮಕ ಆಗ್ತವೆ. ನೋಡ್ಬೋದು ನೀವು, ಈಗ ಆಲ್ರೆಡಿ ಮೊನ್ನೆ KE ಇಂದ 719 ಪೋಸ್ಟಿಂದ ಏನೋ ಒಂದು ಇದನ್ನು ಬಿಟ್ಟಿದ್ರು ಗೊತ್ತಾ ನಿಮಗೆ? ಅಲ್ಲಿಂದ ಒಟ್ಟು 1000 ಹುದ್ದೆಗಳು ಖಾಲಿ ಆಗ್ತವೆ. 1000 ಹುದ್ದೆಗಳು ಏನಂತ ಕೇಳಿದ್ರೆ ನೇಮಕಾತಿ ಆಗುತ್ತದೆ. ಯಾವುದು? KE ನಡೆಸ್ತಕ್ಕಂಥದ್ದು. ಅಲ್ಲಿ ಕೂಡ SDA, FDA, ಹೌದಾ, ಮಾರ್ಕೆಟ್ ಮ್ಯಾನೇಜ್ಮೆಂಟ್ ಅಂತ ತುಂಬ ಹುದ್ದೆಗಳಿವೆ, ಅವು ಕೂಡ ಖಾಲಿ ಆಗ್ತವೆ. ಇನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ 14,523 ಹುದ್ದೆಗಳ ನೇಮಕಾತಿ. ಯಾವುದ್ರಿ? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಅಲ್ಲಿ ಕೂಡ ನೇಮಕ ಆಗ್ತವೆ. ಯಾಕಂತ ಕೇಳಿದ್ರೆ ಅಲ್ಲಿ ನರ್ಸ್ ಇರುತ್ತೆ, ಸೊ ಡಾಕ್ಟರ್, ಎಲ್ಲ ನೇಮಕಾತಿಗಳು ಆಗ್ತವೆ. ಇನ್ನೊಂದು ವಿಷಯ ಏನಂತ ಕೇಳಿದ್ರೆ ಗ್ರಾಮ ಪಂಚಾಯತಿಗಳಿಂದ ಬಿಲ್ ಕಲೆಕ್ಟರ್, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪ್ರೇಟರ್, ವಾಟರ್ ಆಪ್ರೇಟರ್ ಮತ್ತು ಕ್ಲೀನರ್ಸ್ ಈ ಹುದ್ದೆಗಳು ಕೂಡ ಖಾಲಿವೆ. ಯಾರ್ಯಾರು ಈ ಕಾಂಪಿಟೇಟಿವ್ ಓದ್ಬೇಕಂತಕ್ಕಂತಿರಲ್ಲ, ಈಗಲಿಂದನೇ ನೀವೊಂದು ಟೈಮ್ ಹಾಕ್ಕೊಂಡು ಇಲ್ಲ 6 hours ಆರ್ 8 hours ಒಂದು ಪ್ಲ್ಯಾನ್ ಮಾಡಿಕೊಂಡು ನೀವು ಈಗಲಿಂದ ಓದೋಕ್ಕೆ ಪ್ರಾರಂಭ ಮಾಡಿದರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಇವಾಗಲಿಂದ ನಾ ಕನ್ಫರ್ಮ್ ಆಗಿಂದ ಓದ್ತೀನಿ ಅಂದ್ರೆ ಆಗಲ್ಲ. ಈಗಲಿಂದನೇ ಓದಿ. ಯಾಕೆ ಸಕ್ಸಸ್ ಆಗಲ್ಲ ನೋಡೋಣ. ಪ್ಲ್ಯಾನ್ ಮಾಡ್ಕೊರಿ, ಟೈಮ್ ಟೇಬಲ್ ಹಾಕೋರಿ. ಇವತ್ತಿನಿಂದನೇ ನಾ ಈ ಥರ ಹುದ್ದೆ ಹೊಡಿಬೇಕು ಅಂತೇಳಿ ಪ್ಲ್ಯಾನ್ ಹಾಕೋರಿ. ಗುರಿ ಇದ್ದರೆ ಖಂಡಿತವಾಗಲೂ ಸಾಧನೆಯನ್ನು ಮಾಡ್ಬೋದು ಅಂತ ಹೇಳ್ತಾ, ಯಾರಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂಥ ಸಪ್ರೇಟ್ ಒಂದು ವಿಡಿಯೋ ಮಾಡಿರ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ಲಿ ವಿಡಿಯೋ ಇದೆ. ಈ ವಿಡಿಯೋವನ್ನು ಆಲ್ಮೋಸ್ಟ್ ಆಲ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಯಾರಿ ನಡೆಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ತಾವೆಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು.